ಪ್ರೀತಿಯನ್ನು ಕೂಡ ನಾವು ಒಪ್ಕೊಳ್ಳೇಬೇಕು, ಗೆಳೆತನವನ್ನು ಕೂಡ ನಾವು ಒಪ್ಕೊಳ್ಳೇಬೇಕು, ಸಾವನ್ನು ಕೂಡ ನಾವು ಸ್ವಾಗತಿಸಬೇಕು. ಇದು ನಮ್ಮ ಹಿರಿಯರು ಹೇಳ್ತಾರೆ. ಗೆಳೆಯ ಸುಧಾಕರ್ ಅವರ ವಿಚಾರದಲ್ಲಿ ನಾನು ಅವರ ಸಾವು, ಆ ಒಂದು ತಿಂಗಳ ತನ್ನ ಬದುಕಿನಲ್ಲಿ ಮಾಡಿದಂತ ಹೋರಾಟ, ಇವೆಲ್ಲ ನೆನೆಸ್ಕೊಂಡ್ರೆ ನನ್ನ ಸ್ನೇಹಿತ ನಮ್ಮ ಸೋಮಶೇಖರ್ ಇಲ್ಲಿದ್ದಾರೆ, ಇದ್ದಾರೆ. ನವೆಂಬರ್ 14ನೇ ತಾರೀಕು ನಾವು ಸಹಕಾರ ಸಚಿವರಾಗಿದ್ದೆ. ಎಸ್.ಎಂ. ಕೃಷ್ಣರವರು ಈ ಕುರ್ಚಿಲ್ ಕೂತಿದ್ರು. ವಿಲಾಸರಾವ್ ದೇಶಮುಖ್ರವರು ಕರೆಸಿ ಒಂದು ಸಹಕಾರ ಸಪ್ತಾಹವನ್ನು ನಾವು ಮಾಡಿದೆವು. ಸಾಯಂಕಾಲ ರಾತ್ರಿ ಊಟ ಡಿನ್ನರ್ ಎಲ್ಲ ಯಾರು ಸಹಕಾರ ಕೊಟ್ಟರು ಅವ್ರಿಗೆಲ್ಲ ಕೊಟ್ಟರು. ಆ ಜವಾಬ್ದಾರಿಯನ್ನ ನಮ್ಮ ಸೋಮಶೇಖರ್ಗೆ ಕೊಟ್ಟಿದ್ದೆ. ಇದೇ ನಮ್ಮ ಅಟ್ರಿ ಹೋಟೆಲ್ನಲ್ಲಿ ಒಬ್ಬ ಮುದ್ದು ಅಂತ ಒಬ್ಬ ನಮ್ಮ ಅಧಿಕಾರಿ, ಅಡಿಷನಲ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ಸ್, ಆತ 11 ಗಂಟೆ ರಾತ್ರಿ ಊಟ ಆದ್ಮೇಲೆ ನನ್ನ ಕುಂಡಿಸ್ಕೊಂಡು, ನಾನು ಅದು ಬೆಳಗ್ಗೆ ಕೆಲವು ವಿಚಾರಗಳನ್ನ ಮಾತಾಡಿದ್ದೆ ಅಸೆಂಬ್ಲಿಯಲ್ಲಿ, ಇದರಲ್ಲಿ ಮೀಟಿಂಗ್ನಲ್ಲಿ, ನನ್ನ ಕುಂಡಿಸ್ಕೊಂಡು ನಿಮ್ಗೇನೋ ಕೆಲವೊಂದು ವಿಚಾರವನ್ನ ನಾನು ಹೇಳಬೇಕಾಗಿದೆ ಅಂತ ಹೇಳಿ ಕುಂಡಿಸ್ಕೊಂಡು ಹೇಳ್ದ. ಏನ್ ಹೇಳಪ್ಪ ಅಂತ ಹೇಳಿದೆ. ಬಹಳ ಹಿರಿಯ ಆಫೀಸರ್. ಕ್ಷಣಂ ಚಿತ್ತಂ ಕ್ಷಣಂ ವಿತ್ತಂ ಕ್ಷಣಂ ಜೀವನ ಮೇವಚ್ಚ ಯಮಸ್ಯ ಕರ್ಣಾನಾಸ್ತಿ ತಸ್ಮಾತ್ ಜಾಗೃತ 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 ಅಂತ. ಅಂದ್ರೆ ನಿನ್ನ ಪ್ರತಿಯೊಂದು ಕ್ಷಣ ಕೂಡ ಬಹಳ ಪವಿತ್ರವಾದ್ದು. ನೀನೇನಾದ್ರು ಸಾಧನೆ ಮಾಡಬೇಕು ಅಂದ್ರೆ, ಏನಾದ್ರು ಒಳ್ಳೇದು ಮಾಡಬೇಕು ಅಂದ್ರೆ, ಯಾವ್ದಾದ್ರು ರೂಪದಲ್ಲಿ ನೀನು ಲೇಟ್ ಮಾಡಕ್ ಹೋಗ್ಬೇಡ, ನೀನು ಯಾವುದಕ್ಕೂ ಕಾಯಕ್ ಹೋಗ್ಬೇಡ, ನಿನ್ನ ತೀರ್ಮಾನ ಜಾಗೃತರಾಗಿರ್ಲಿ ಅಂತ ಹೇಳಿ ಆತ ಜಲ್ದಿ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ನನಗೆ ಆದಂತ ಒಂದು ಹಿರಿಯದಂತ ಒಂದು ಬುದ್ಧಿವಾದವನ್ನು ಹೇಳ್ದ. ಇನ್ನು ಆತ ಅರ್ಥ ಹೇಳ್ಕೊಂಡು ಹೋದ್ರೆ ಇನ್ನ ಸ್ವಲ್ಪ ಲೇಟಾಗಿ ಆಗ್ತದೆ. ನಾನು ಜಸ್ಟ್ ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ. ಹೇಳ್ಬಿಟ್ಟು ಮನೆಗೆ ಹೋದೆ. ಮನೆಗೆ ಹೋಗಿ ಬೆಳಗ್ಗೆ 6:15 ಗಂಟೆ ನನ್ನ ಜೊತೆ ಅವತ್ತಿಂದ ಕೂಡ ಸುಮಾರು ಒಂದು 35 ವರ್ಷದಿಂದ ವಿಶ್ವನಾಥ್ ರೆಡ್ಡಿ ಅವರು ಅಂತ ಒಬ್ಬ ಇಲ್ಲಿದ್ದಾರೆ, ನನ್ನ ಸ್ಪೆಷಲ್ ಆಫೀಸರು, OST ಎಲ್ಲ ಇದ್ದಾರೆ, ಅಡ್ವೈಸರ್ ಎಲ್ಲ ಆಗಿದ್ದಾರೆ, ಆಗ PS ಆಗಿದ್ರು. ಅವ್ರು ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು, ಸರ್ ಮುದ್ನೂರ್ ಅವರು ಇಲ್ಲ, ಬೆಳಗ್ಗೆ 5:15 ಗಂಟೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವ್ಯಾರು ಪರ್ಮನೆಂಟ್ ಇಲ್ಲ, ಯಾರು ಪರ್ಮನೆಂಟ್ ಇಲ್ಲ.